ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ, ಕನ್ಸಲ್ಟೆಂಟ್ ಪೆಥಾಲಜಿಸ್ಟ್, ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್. ಇವತ್ತು ನಾವು ಪೆಥಾಲಜಿ ಅಂದರೆ ಏನು, ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ನಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ತಿಳಿಸ್ಕೊಡ್ತೇನೆ. ಹಾಗೂ ನಮ್ಮ ವಸತಿಗಳು ಮತ್ತು ಏನೇನು ಎಕ್ವಿಪ್ಮೆಂಟ್ಸ್ ಇದೆ ನಮ್ಮಲ್ಲಿ ಅನ್ನೋದು ಸಹ ನಾನು ತಿಳಿಸ್ಕೊಡ್ತೇನೆ. ಸೊ ನೀವು ಪೆಥಾಲಜಿ ಅಂದರೆ ಏನಂದರೆ ರೋಗಶಾಸ್ತ್ರ ತಜ್ಞರು ನಾವು. ಸೊ ಎಲ್ಲರಿಗೂ ಅನಿಸುತ್ತೆ, ಎಷ್ಟೊಂದು ಸರಿ ನನ್ನ ಸ್ನೇಹಿತರೆ ನಮ್ಮನ್ನು ಕೇಳ್ತಾರೆ, ಓ ನೀವು ಡಾಕ್ಟರ್ ಸರ್, ನೀವೇನು ಮಾಡ್ತೀರಾ, ನೀವು ಪೇಷಂಟ್ ಟ್ರೀಟ್ ಮಾಡ್ತೀವ, ನೀವೇನು ಮಾಡ್ತೀರಾ ಅನ್ನೋಂಥ ಎಲ್ಲರಿಗೂ ಡೌಟ್ಸ್ ಇರುತ್ತೆ. ಈಗ ನೀವು ಸಿನಿಮಾಗಳಲ್ಲಿ ನೋಡೋ ಥರ ಎಷ್ಟೊಂದು ಜನ ಬಿಹೈಂಡ್ ದ ಸ್ಕ್ರೀನ್ ಅಂದರೆ ಪರದೆಯಿಂದ ಎಷ್ಟೊಂದು ಜನ ಕೆಲಸ ಮಾಡೋರು ಇರ್ತಾರೆ. ಅದೇ ರೀತಿ ನಾವು ಪೆಥಾಲಜಿಸ್ಟು ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ನಿಭಾಯಿಸ್ತೇವೆ. ಸೊ ಬನ್ನಿ ತಿಳ್ಕೊಳ್ಳೋಣ ಏನು ಮಾಡ್ತೀವಿ ನಾವು ಅಂತ. ಸೊ ಇವಾಗ ಎಷ್ಟೊಂದು ನಿಮಗೆಲ್ಲನೂ ಬೇರೆ ಬೇರೆ ಮಾಧ್ಯಮಗಳಿಂದ ನೀವು ತಿಳ್ಕೊಂಡಿರ್ತೀರಾ ಕ್ಯಾನ್ಸರ್ಗೆ ಗುಣಗಳೇನು, ಯಾವ ರೀತಿ ಪ್ರೆಸೆಂಟ್ ಆಗುತ್ತೆ ಅಂತ. ಸೊ ಅದರಿಂದ ನಿಮಗೇನೆ ಒಂದು ಗಡ್ಡೆ ಕಾಣಿಸ್ಕೋಬೋದು, ಅಥವಾ ನೀವೇನೋ ಸ್ಕ್ಯಾನ್ ಮಾಡಿ ಇಲ್ಲಾಂದರೆ ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿ ನಿಮಗೆಲ್ಲೋ ಏನೋ ಒಂದು ಕಾಣಿಸ್ಕೊಳ್ಳುತ್ತೆ. ಆದರೆ ಇದು ಕ್ಯಾನ್ಸರ ಅಲ್ವಾ ಅಂತ ಹೇಳೋಕ್ಕೆ ಸೊ ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ಬೋದು, ಅನುಮಾನ ಬರಬಹುದು. ಆದರೆ ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ಹಿಸ್ಟೋಪೆಥಾಲಜಿ ಅಂದರೆ ಬಯೋಪ್ಸಿ ಮಾಡಿ ಅದರಿಂದ ಖಾತ್ರಿ ಪಡಿಸ್ಕೊಳ್ಳೋದು ತುಂಬ ಮುಖ್ಯ. ಅದೇ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಸೊ ನಾವು ನಮ್ಮ ಡಿಪಾರ್ಟ್ಮೆಂಟ್ ಪೆಥಾಲಜಿನಲ್ಲಿ 4 ವಿಭಾಗಗಳಿದ್ದಾವೆ. ಅಂದರೆ ಹಿಸ್ಟೋಪೆಥಾಲಜಿ, ಸೈಟಾಲಜಿ, ಹೆಮಟಾಲಜಿ, ಕ್ಲಿನಿಕಲ್ ಪೆಥಾಲಜಿ. ಸೊ ಇವತ್ತು ನಾನು ಮೇಯ್ನಾಗಿ ಹಿಸ್ಟೋಪೆಥಾಲಜಿ ಮತ್ತು ಸೈಟೋಪೆಥಾಲಜಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಸೊ ಇವಾಗ ಫಸ್ಟು ನಮ್ಮ ಅತಿ ಮುಖ್ಯವಾದ ಪಾತ್ರ ನಮ್ಮದು ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಅಂದರೆ ಡಯಾಗ್ನೋಸಿಸ್, ಅಂದರೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಖಾತ್ರಿಪಡಿಸ್ಕೊಳ್ಳೋದು. ಸೊ ಏನು ಮಾಡ್ತಾರೆ, ಈಗ ಒಂದು ಬಯೋಪ್ಸಿ ಅಂದರೆ ಏನಂದರೆ ಒಂದು ಸ್ವಲ್ಪ ಅಂಗಾಂಶ ಅಂದರೆ ಎಲ್ಲಿ ಬೆಳೆದಿರುತ್ತೋ, ಎಕ್ಸ್ಟ್ರಾ ಗ್ರೋತ್ ಅಂತ ಆಗಿರುತ್ತೋ, ಗಡ್ಡೆ ಥರ ಇರುತ್ತೋ ಅಲ್ಲಿಂದ ಒಂಚೂರು ಅಂಶವನ್ನು ತೆಗೆದು ನಾವು ಪ್ರಾಸೆಸಿಂಗ್ ಅಂತ ಮಾಡ್ತೇವೆ. ಸೊ ಅದನ್ನು ಮಾಡಿ ಸ್ಲೈಡ್ ಮಾಡಿ ನಾವು ಮೈಕ್ರೋಸ್ಕೋಪಲ್ಲಿ ನೋಡ್ತೇವೆ. ಸೊ ಒಂದು ಬಯೋಪ್ಸಿಯಿಂದ ಆಗಿರ್ಬೋದು. ಇನ್ನೊಂದು ಏನಂದರೆ ಸೈಟಾಲಜಿನಲ್ಲಿ FNAC ಅಂತ ಮಾಡ್ತೇವೆ, ಅಂದರೆ ಫೈನ್ ನೀಡಲ್ ಆಸ್ಪಿರೇಷನ್. ಸೊ ಎಲ್ಲಿ ಗಡ್ಡೆ, ಥೈರಾಯ್ಡಲ್ಲಿ ಗಡ್ಡೆ ಇರ್ಬೋದು, ಬ್ರೆಸ್ಟಲ್ಲಿ ಗಡ್ಡೆ ಇರ್ಬೋದು, ಬ್ರೆಸ್ಟಿಂದ ಕಂಕ್ಳ ಹತ್ರ ಗಡ್ಡೆ ಹೋಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆ ಎಲ್ಲಾದರೂ ಆಗಿರ್ಬೋದು ನಮ್ಮ ದೇಹದಲ್ಲಿ. ಸೊ ಅಲ್ಲಿ ಏನಂದರೆ ಒಂದು ಚಿಕ್ಕದಾದ ಸೂಜಿ, ಇದು ತುಂಬ ಮಿನಿಮಲಿ ಇನ್ವೇಸಿವ್ ಅಂತ, ಬಯೋಪ್ಸಿಗಿಂತ ಮಿನಿಮಲಿ ಇನ್ವೇಸಿವ್. ಸೊ ನೀವೇನು ಬಂದು OPDಗೆ ಹೇಗೆ ಬರ್ತಿರೋ, ಒಂದು ಇಂಜೆಕ್ಷನ್ ತೊಗೋತಿರೋ ಅದೇ ರೀತಿ ಮಾಡುವಂತಹ ಪರೀಕ್ಷೆ ಇದು. ಸೊ ಮಾಡಿ ಅಲ್ಲಿಂದ ಸೆಲ್ಸ್ ತೊಗೋತೇವೆ, ಅಂದರೆ ಫುಲ್ ಟಿಶ್ಯೂನೇ ತೊಗೊಳ್ಳಲ್ಲ, ಸ್ವಲ್ಪ ರಕ್ತ, ಒಂಚೂರು ರಕ್ತ, ನೀರು, ಬರೀ ಸೆಲ್ಸ್ ಅಷ್ಟೇ ತೊಗೊಂಡು ನಾವು ಅದನ್ನು ಪರೀಕ್ಷೆ ಮಾಡಿ ಅದು ಕ್ಯಾನ್ಸರ್ ಥರ ಕಾಣ್ತಿದ್ಯಾ ಇಲ್ವಾ, ಬೇರೆ ಏನಿರ್ಬೋದು ಅಂತ ಹೇಳೋಕ್ಕೆ ಮಾಡ್ತೇವೆ. ಸೊ ಸೈಟಾಲಜಿನಲ್ಲಿ FNAC ಆಗ್ಬೋದು, ಅಥವಾ ಎಷ್ಟೊಂದು ಬಾಡಿನಲ್ಲಿ ಲಂಗ್ಸ್ ಸುತ್ತ ನೀರು ಸುತ್ಕೋಬೋದು, ಆಸೈಟಿಸ್ ಅಂತ ಹೇಳ್ತೇವೆ, ಅಂದರೆ ಹೊಟ್ಟೆನಲ್ಲಿ ನೀರು ಸೇರ್ಕೊಳ್ಳೋದು. ಮತ್ತು ಮೂತ್ರ ಪರೀಕ್ಷೆ, ಅಂದರೆ ಈಗ ಮೂತ್ರಕೋಶ ಕ್ಯಾನ್ಸರ್ ಇದ್ದಾಗ ಅದರಿಂದ ಯೂರಿನಲ್ಲಿ ಒಂದೊಂದ್ಸಾರಿ ಈ ಕ್ಯಾನ್ಸರ್ ಸೆಲ್ಸ್ ಬರಬಹುದು. ಸೊ ಅದನ್ನು ಪರೀಕ್ಷೆ ಮಾಡ್ತೇವೆ. ಸೊ ಇದೆಲ್ಲ ಆಮೇಲೆ ಇನ್ನೊಂದು ಮುಖ್ಯವಾದ ಸೈಟಾಲಜಿ ಡಿಪಾರ್ಟ್ಮೆಂಟಲ್ಲಿ ಏನಂದರೆ ಪ್ಯಾಪ್ಸ್ಮಿಯರ್ಸ್. ಸೊ ಒಂದು ಸ್ಕ್ರೀನಿಂಗೋಸ್ಕರ ಹೆಂಗಸರು ಗರ್ಭಕೋಶ, ಗರ್ಭಕಂಡಕ್ಕೂ ಇದರಲ್ಲಿ ಕ್ಯಾನ್ಸರ್ ಏನಾದರೂ ಇದ್ದರೆ ಅಲ್ಲಿಂದ ಪ್ಯಾಪ್ಸ್ಮಿಯರ್ ಅಂತ ಮಾಡಿ, ಸೊ ಅದು ಸ್ಕ್ರೀನಿಂಗ್ ಥರನೂ ಆಗುತ್ತೆ, ಮತ್ತು ಏನಾದರೂ ತೊಂದರೆ ಇದ್ದಾಗ ಅದರಲ್ಲಿ ಡಯಾಗ್ನೋಸಿಸ್ಗೂ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ನಮ್ಮದು ಸೈಟಾಲಜಿ ವಿಭಾಗದಲ್ಲಿ ಇದನ್ನೆಲ್ಲ ಮಾಡ್ತೇವೆ. ಸೊ ಹಿಸ್ಟೋಪೆಥಾಲಜಿನಲ್ಲಿ ಏನಂದರೆ ಫಸ್ಟ್ ಬಯೋಪ್ಸಿ. ಸೊ ಬಯೋಪ್ಸಿನಲ್ಲಿ ಫಸ್ಟ್ ಮುಖ್ಯವಾದದ್ದು ಡಯಾಗ್ನೋಸಿಸ್. ಸೊ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯೋಕ್ಕೆ. ಸೊ ಇಷ್ಟೇನ ನಮ್ಮ ಪಾತ್ರ ಇಲ್ಲ. ಸೊ ಒಂದ್ಸರಿ ಕ್ಯಾನ್ಸರ್ ಕಂಡಿಡಿದ ಮೇಲೆ ಬೇರೆ ಬೇರೆ ರೀತಿಯಾದ ಕ್ಯಾನ್ಸರ್ಸ್ ಇದ್ದಾವೆ. ಸೊ ಕಾರ್ಸಿನೋಮಾ ಇರ್ಬೋದು, ಲಿಂಫೋಮಾ ಅಂತ ಹೇಳ್ತೇವೆ, ಸಾರ್ಕೋಮಾ ಅಂತ ಹೇಳ್ತೇವೆ, ಹಲವಾರು ಥರ ಕ್ಯಾನ್ಸರ್ಸ್ ಇದ್ದಾವೆ. ಸೊ ನಾವು ಅದು ಯಾವ ರೀತಿಯಾದ ಕ್ಯಾನ್ಸರ್ ಇದು ಅಂತ ಹೇಳೋಕ್ಕೆ ಅದು ಒಂದು ನೆಕ್ಸ್ಟ್ ಸ್ಟೆಪ್. ಒಂದು ಡಯಾಗ್ನೋಸಿಸ್ ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ, ಇನ್ನೊಂದು ಅದು ಯಾವ ರೀತಿಯಾದ ಕ್ಯಾನ್ಸರ್, ಯಾಕಂದರೆ ಒಂದೊಂದು ರೀತಿಯಾದ ಕ್ಯಾನ್ಸರ್ಗೂ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಚಿಕಿತ್ಸೆಗಳಿದ್ದಾವೆ. ಸೊ ಅದಕ್ಕೆ ನೆಕ್ಸ್ಟ್ ಏನಂದರೆ ಯಾವ ತರಹದ ಕ್ಯಾನ್ಸರ್, ಮತ್ತು ಅದಾದಮೇಲೆ ಗ್ರೇಡಿಂಗ್. ಇದೇನು ಅಂದರೆ ಅದರಲ್ಲಿ ಗ್ರೇಡ್ಸ್ ಅಂತ ಕೊಡ್ತೇವೆ, ಇದೆಷ್ಟು ಅದರ ಒರಿಜಿನಲ್ ಟಿಶ್ಯೂಗೆ ಹೋಲಿಕೆ ಇದೆ ಅಂತ ಹೇಳೋ ರೀತಿಯಲ್ಲಿ ನಾವು ಅದು ಗ್ರೇಡಿಂಗ್ ಅಂತ ಹೇಳ್ತೇವೆ. ಸೊ ಅದನ್ನು ಹೇಳ್ತೇವೆ. ಸೊ ಇದೆಲ್ಲನೂ ಡಯಾಗ್ನೋಸಿಸ್ ಇದರಲ್ಲಿ ಬರುತ್ತೆ. ಸೊ ಆಮೇಲೆ ಏನಾಗುತ್ತೆ ಅಂದರೆ, ಸೊ ಒಂದೊಂದು ಸಾರಿ ನಾವು ಅದು ಬರೀ HND ಅಂದರೆ ಇಯೋಸಿನೆಮೆಟೊಕ್ಸಿಲನ್ನು ನೋಡ್ತೀವಿ, ಒಂದೊಂದು ಸಾರಿ ಅಷ್ಟರಲ್ಲೇ ನೋಡಿ ನಮ್ಗೆ ಹೇಳೋಕ್ಕಾಗಲ್ಲ ಮೈಕ್ರೋಸ್ಕೋಪಲ್ಲಿ. ಸ್ವಲ್ಪ ಸ್ಪೆಷಲ್ ಟೆಸ್ಟ್ ಬೇಕಾಗುತ್ತೆ, ಅಂದರೆ IHC ಅಂತ ಇದೆ. ಸೊ IHC ಮಾಡಿ
ಖಾತ್ರಿ ಮಾಡ್ಕೋಬೇಕಾಗತ್ತೆ. ಸೊ ಅದು ಸ್ಪೆಷಲ್ ಟೆಸ್ಟ್ ಮಾಡ್ತೇವೆ. ಸೊ ಡಯಾಗ್ನೋಸಿಸ್ ಆಯಿತು. ಆಮೇಲೆ ಏನಂದರೆ ಥೆರಪಿಟಿಕ್ಸ್. ಈಗ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಭಾರಿ ಮುಂದುವರೆದಿದೆ. ಟ್ರೀಟ್ಮೆಂಟ್ ಆಧುನಿಕ ಇದರಲ್ಲಿ ತುಂಬಾ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ. ಸೊ ಮುಂಚೆ ಹೇಳೋ ಥರ ಎಲ್ಲ ಬ್ಲ್ಯಾಂಕೆಟ್ ಟ್ರೀಟ್ಮೆಂಟ್ ಥರ ಇಲ್ಲ ಈಗ. ಅಂದರೆ ಕ್ಯಾನ್ಸರ್, ಈ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಅಂದರೆ ಎಲ್ಲ ಪೇಷಂಟ್ಗೆ ಒಂದೇ ಥರ ಟ್ರೀಟ್ಮೆಂಟ್ ಇಲ್ಲ. ಈಗ ಒಬ್ಬೊಬ್ರಿಗೂ ಒಂದು ಟೇಲರ್ ಮೇಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದೆ. ಸೊ ಅದಕ್ಕೋಸ್ಕರ ಅದರಲ್ಲಿ ನಮ್ಮ ಪಾತ್ರ ಏನಂದರೆ, ಸೊ ಈಗ ಥೆರಪಿಟಿಕ್ ಟಾರ್ಗೆಟ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಈಗೇನು IHC ಇರ್ಬೋದು, ಮಾಲಿಕ್ಯುಲರ್ ಟೆಸ್ಟ್, ಫಿಶ್ ಅಂತೆಲ್ಲ ಇದ್ದಾವೆ. ಸೊ ಈ ಟೆಸ್ಟ್ಗಳೆಲ್ಲ ಮಾಡಿ ಈ ಪೇಷಂಟಲ್ಲಿ ಆ ಪರ್ಟಿಕ್ಯುಲರ್, ಈಗ ಬ್ರೆಸ್ಟ್ ಅಂತಲೇ ಒಂದು ಉದಾಹರಣೆ ತೊಗೊಳ್ಳೋಣ. ಈಸ್ಟ್ರೋಜನ್ ರಿಸೆಪ್ಟರ್ ಟೆಸ್ಟ್ ಮಾಡ್ತೀವಿ, ಪ್ರೊಜೆಸ್ಟ್ರಾನ್ ರಿಸೆಪ್ಟರ್ ಮತ್ತು HER2 ಅಂತ ಟೆಸ್ಟ್ ಮಾಡ್ತೀವಿ. ಸೊ ಒಂದಿದು ಇವೆಲ್ಲ ಆ ಸೆಲ್ಲಲ್ಲಿ ಎಕ್ಸ್ಪ್ರೆಸ್ ಆಗಿದ್ದರೆ, ಅದು ತೋರಿಸ್ಕೊಳ್ತಾ ಇದೆ ಅಂದರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಅದೇ ಥರ ಡ್ರಗ್ಸು ಕೊಡ್ಬೋದು. ಸೊ ಅದರಿಂದ ಟ್ರೀಟ್ಮೆಂಟ್ ಗುಣಮಟ್ಟ ಹೆಚ್ಚುತ್ತೆ. ಓಕೆ, ಸೊ ಇದು ನೆಕ್ಸ್ಟ್ ನಮ್ಮದು ಒಂದು ಖಾತ್ರಿಪಡಿಸ್ಕೊಳ್ಳೋದಕ್ಕೆ. ಇನ್ನೊಂದು ಅಂದರೆ ಥೆರಪಿಟಿಕ್ ಟಾರ್ಗೆಟ್ಸ್, ಅಂದರೆ ಟ್ರೀಟ್ಮೆಂಟ್ ಅನುಕೂಲಕ್ಕೆ ಹೆಲ್ಪ್ ಮಾಡೋದಕ್ಕೆ, ಅದು ನಮ್ಮ ನೆಕ್ಸ್ಟ್ ರೋಲ್ ಇದೆ. ಆಮೇಲೆ ಪ್ರಾಗ್ನೋಸಿಸ್ ಅಂತ ಹೇಳಿದ್ನಲ್ಲ, ಒಂದೊಂದು ಥರ ಕ್ಯಾನ್ಸರ್ ಒಂದೊಂದು ಥರ ಬಿಹೇವ್ ಆಗುತ್ತೆ. ಸೊ ಅದಕ್ಕೂ ತುಂಬ ಮುಖ್ಯ ಆಗುತ್ತೆ. ಸೊ ಇವಾಗ ಒಂದು ಸರಿ ಬಯಾಪ್ಸಿ ಮಾಡಿದ್ರೆ, ಇದೆಲ್ಲ ಸ್ಮಾಲ್ ಬಯಾಪ್ಸಿ ಅಂತ ಕರಿತೇವೆ. ಆಮೇಲೆ ಸೈಟಾಲಜಿ, ನಿಮ್ಗೆ ಎಷ್ಟು ದಿವಸದಲ್ಲಿ ನಿಮಗೆ ರಿಪೋರ್ಟ್ ಬರ್ಬೋದು ಅಂತ ನಿಮಗೆ ಇದಿರುತ್ತೆ. ಸೊ ನಮ್ಮದು ಟರ್ನ್ ಅರೌಂಡ್ ಟೈಮ್ ನಿಮಗೆ ರಿಪೋರ್ಟ್ ಸಿಗೋದು 3 ರಿಂದ 4 ಕೆಲಸ ಮಾಡುವ ದಿನ, ಅಂದರೆ ವರ್ಕಿಂಗ್ ಡೇಸ್. ಮಧ್ಯದಲ್ಲಿ ಏನು ರಜಾ ಇಲ್ಲದೆ ಆ ಥರ. ಯಾಕಂದರೆ ಇದು ಯಾಕೆ ನೀವು ಇವತ್ತು ಮಾಡಿ ನಾಳೆನೇ ಕೊಡೋಕ್ಕಾಗಲ್ವಾ ಅಂತಂದರೆ, ನಮಗೆ ಇದು ಸ್ಲೈಡು ನಮ್ಮ ಮೈಕ್ರೋಸ್ಕೋಪ್ ಬರೋಕ್ಕೆ ಮುಂಚೆನೇ ಅದು ಬೇರೆ ಬೇರೆ ರೀತಿಯಾದ ಪ್ರೊಸೆಸಿಂಗ್ ಹೋಗಬೇಕಾಗತ್ತೆ. ಓಕೆ, ನೀವೆಲ್ಲ ಕೇಳ್ಬೋದು, ಯಾಕೆ ಡಾಕ್ಟ್ರೆ ಒಂದು ದಿವಸದಲ್ಲೇ ನಮಗೆ ರಿಪೋರ್ಟ್ ಸಿಗಲ್ವಾ, ನಿನ್ನೆ ಮಾಡಿದ್ದೀವಿ ನಾಳೆ ಸಿಗಲ್ವಾ ಅಂತಂತ ಕೇಳ್ಬೋದು. ನಾವು ಹೆಚ್ಚಿನ ಸಾರಿ ನಾವು ಕೊಡ್ತೇವೆ, ಮಾರನೇ ದಿವಸನೇ ಸಂಜೆ ಅಷ್ಟೊತ್ತಿಗೆ ನಿಮ್ಮ ರಿಪೋರ್ಟ್ ಸಿಗುತ್ತೆ. ಆದರೆ ಎಲ್ಲ ಟೈಮಲ್ಲೂ ನಾವು ಅಷ್ಟು ಬೇಗ ಕೊಡೋದಕ್ಕಾಗಲ್ಲ. ಒಂದೇನೆಂದರೆ ಡಯಾಗ್ನೋಸಿಸ್ ನಮಗೆ ಸ್ಟ್ರೇಟ್ ಫಾರ್ವರ್ಡ್ ಇಲ್ಲದೆ ಇರ್ಬೋದು. ಅಂದರೆ ನಮ್ಮ ಮೈಕ್ರೋಸ್ಕೋಪಲ್ಲಿ ನೋಡಿ ಹೇಳೋದಕ್ಕೆ ತಕ್ಷಣದಕ್ಕೆ ಹೇಳೋದಕ್ಕೆ ಆಗದೆ ಇರ್ಬೋದು. ಅದಿಲ್ಲದೆ ನಾವು ಸ್ಲೈಡ್ ಮಾಡೋಕ್ಕೆ ಮುಂಚೆ ಟಿಶ್ಯೂನ ನಾವು ಈ ಥರ ವ್ಯಾಕ್ಸ್ ಬ್ಲಾಕಲ್ಲಿ ನಾವು ಮಾಡ್ತೇವೆ. ಸೊ ಇದನ್ನು ಮಾಡೋದಕ್ಕೆ ಟಿಶ್ಯೂ ತುಂಬ ಪ್ರಾಸೆಸಿಂಗ್ ಅಂತ ಹೋಗುತ್ತೆ. ಸೊ ಮೆಷಿನಲ್ಲಿ ಟಿಶ್ಯೂ ಪ್ರಾಸೆಸಿಂಗ್ ಅಂತ ಹೇಳ್ತೇವೆ. ಸೊ ಅದನ್ನು ಗಟ್ಟಿ ಮಾಡಿ ಅದನ್ನು ಸ್ಲೈಡ್ ತುಂಬ 3 ಮೈಕ್ರಾನ್ಸ್ ಥಿಕ್ನೆಸ್ ತೊಗೊಂಡು ನಾವು ಸ್ಟೇನ್ ಮಾಡೋದಕ್ಕೆ ಅದರದ್ದಾದ ಪ್ರೋಸೆಸ್ ಇರುತ್ತೆ. ಸೊ ಇದಕ್ಕೆ ನಮಗೆ 1 ರಿಂದ 2 ದಿವಸ ಬೇಕಾಗುತ್ತೆ. ಈಗ ನಾವು ನೋಡಿದ್ವಿ ಡಯಾಗ್ನೋಸಿಸ್ಸು, ಥೆರಪೆಟಿಕ್ಕು, ಪ್ರೋಗ್ನೋಸಿಸ್ ಅಂತ ಎಲ್ಲ ಹೇಳಿದ್ವಿ. ಮತ್ತು ಇನ್ನೊಂದು ಏನಂದರೆ, ಈಗ ಕ್ಯಾನ್ಸರ್ ಅಂತ ಖಾತ್ರಿ ಆದಮೇಲೆ ಪೇಷಂಟು ಟ್ರೀಟ್ಮೆಂಟ್ ತೊಗೋತಾ ಇರ್ತಾರೆ, ಫಾಲೋಅಪ್ಪಲ್ಲಿ ಇರ್ತಾರೆ, ಸ್ಕ್ಯಾನಿಂಗ್ ಮಾಡ್ತಿರ್ಬೋದು. ಇಲ್ಲ ಡಯಾಗ್ನೋಸ್ ಆದಮೇಲೆ ಪೆಟ್ ಸ್ಕ್ಯಾನೋ ಇಲ್ಲಾಂದರೆ CT ಸ್ಕ್ಯಾನ್, MRI ಸ್ಕ್ಯಾನ್ ಮಾಡಿ ಬೇರೆ ಎಲ್ಲೋ ಒಂದು ಹತ್ರ ಕ್ಯಾನ್ಸರ್ ಇದೆ ಅಂತ ಹೇಳ್ಬೋದು. ಅಂದರೆ ಎಲ್ಲೋ ಈಗ ಲಿವರಲ್ಲಿ ಏನೋ ಕಾಣಿಸ್ಕೊತಾ ಇದೆ, ಬೋನಲ್ಲಿ ಏನೋ ಕಾಣಿಸ್ಕೊತಾ ಇದೆ ಅಂತ ಹೇಳ್ಬೋದು. ಸೊ ಆಗ ಅಲ್ಲಿಂದ ಸಹ ಬಯಾಪ್ಸಿ ಮಾಡಿ ನಮಗೆ ಕಳಿಸ್ಕೊಡ್ತಾರೆ, ಅದು ಕ್ಯಾನ್ಸರ್ ಏನಾ ಇಲ್ಲ ಬೇರೆ ಏನಾದ್ರಿಂದ. ಸೊ ಆವಾಗ ನಾವು ಸ್ಟೇಜಿಂಗ್ ಅಂತ ಹೇಳ್ತೇವೆ, ಅದು ಎಲ್ಲಿ ಸ್ಪ್ರೆಡ್ ಆಗಿದೆ ಅಂತ. ಸೊ ಅದಕ್ಕೂ ಅದಕ್ಕೂ ನಮ್ಮ ಕಾಂಟ್ರಿಬ್ಯೂಷನ್ಸ್ ಇದೆ. ಸೊ ನಮಗೆ ಬಯಾಪ್ಸಿ ಮಾಡಿ ಇಷ್ಟೆಲ್ಲ ಮುಗಿದ್ಮೇಲೆ ನಮ್ಮ ಪಾತ್ರ ಮುಗೀತಾ ಇಲ್ಲ. ಏನಂದರೆ ತುಂಬ ಮುಖ್ಯವಾದ ರೋಲ್ ಆಫ್ ಪೆಥಾಲಜಿಸ್ಟ್. ನಮ್ಮ ರೋಲ್ ಏನಂದರೆ ಕ್ಯಾನ್ಸರ್, ಅದು ಮುಖ್ಯವಾಗಿ ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಅಂದರೆ ಫ್ರೋಝನ್ ಸೆಕ್ಷನ್. ಸೊ ಫ್ರೋಝನ್ ಸೆಕ್ಷನ್ ಅಂದರೆ ಏನು, ಪೇಷಂಟ್ ಸರ್ಜರಿ ಮಾಡ್ತಾ ಇರಬೇಕಾದ್ರೇ ನಮಗೆ ಆ ಮಾಡಿರೋ ಗಡ್ಡೆನ ತೆಗೆದು ನಮ್ಗೆ ಇಮಿಡಿಯೇಟಾಗಿ ಕಳಿಸಿ ನಾವು ಅದರದ್ದು ಪರೀಕ್ಷೆ ಮಾಡಿ ವಿತಿನ್ ಹಾಫ್ ಆನ್ ಅವರ್, ಅಂದರೆ ಅರ್ಧ ಗಂಟೆ ಒಳಗಡೆನೇ ನಾವು ಆದಷ್ಟು ಬೇಗ ನಾವು ಸರ್ಜನ್ ನಮಗೋಸ್ಕರ ಕಾಯ್ತಿರ್ತಾರೆ. ಏನಂದರೆ ಏನಕ್ಕಿರ್ಬೋದು ಅಂದರೆ, ಒಂದು ನಾವು ಬಯಾಪ್ಸಿ ಮಾಡಿನೋ ಅದರಲ್ಲಿ ಕರೆಕ್ಟಾಗಿ ನಮಗೆ ಡಯಾಗ್ನೋಸಿಸ್ ಗೊತ್ತಾಗ್ತಾ ಇಲ್ಲ ಅಂದಾಗ ಒಂದು ಡಯಾಗ್ನೋಸಿಸ್ ಖಾತ್ರಿ ಮಾಡ್ಕೊಳ್ಳೋದಕ್ಕೆ. ಸೊ ಅದ್ರ ಪ್ರಕಾರ ಅವರು ಸರ್ಜರಿ ಎಷ್ಟು ಮಾಡಬೇಕು, ಏನು ಮಾಡಬೇಕು ಅಂತ ಅವರು ಡಿಸಿಷನ್ ತೊಗೊಳಕ್ಕೆ ಬೇಕಾಗತ್ತೆ. ಮತ್ತೊಂದೇನೆಂದರೆ, ಈಗ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಮುಖ್ಯವಾಗಿ, ಬ್ರೆಸ್ಟ್ ಕ್ಯಾನ್ಸರ್ಸು ಇಲ್ಲಾಂದರೆ ಬಾಯಿ ಕ್ಯಾನ್ಸರ್ ಇರ್ಬೋದು. ಆವಾಗ ಈಗ ಮುಂಚಿನ ಥರ ಬ್ರೆಸ್ಟ್ ಕ್ಯಾನ್ಸರ್ ಇದ್ದ ತಕ್ಷಣ ಓಲ್ ಬ್ರೆಸ್ಟ್ನ ಕಂಪ್ಲೀಟಾಗಿ ಎಲ್ಲ ಬ್ರೆಸ್ಟ್ನ ಪೂರ್ತಿ ಬ್ರೆಸ್ಟ್ನ ತೆಗಿಯಲ್ಲ. ಸೊ ಇವಾಗ ವೈಡ್ ಲೋಕಲ್ ಎಕ್ಸಿಷನ್, ಕನ್ಸರ್ವೇಟಿವ್ ಬ್ರೆಸ್ಟ್ ಸರ್ಜರಿ ಅಂತ ಮಾಡ್ತಾರೆ. ಸೊ ಅದು ಮಾಡಬೇಕಾದ್ರೆ ಏನಂದರೆ ಮಾರ್ಜಿನ್ಸ್ ಅನ್ನೋದು ತುಂಬ ಮುಖ್ಯವಾದದ್ದು. ಸೊ ಕ್ಯಾನ್ಸರ್ ಅಷ್ಟೇ ತೆಗಿದೆ, ಅದ್ರ ಸುತ್ತಲ ಸ್ವಲ್ಪ ಸೆಂಟಿಮೀಟರ್ ಡಿಸ್ಟೆನ್ಸ್ ಕೊಟ್ಟು ಮತ್ತೆ ಅದು ಬರದೇ ಇರೋ ಥರ ತಡೆಗಟ್ಟೋಕ್ಕೋಸ್ಕರ ಮಾರ್ಜಿನ್ಸ್ ತುಂಬ ಮುಖ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಸರ್ಜರಿ ಮಾಡಿ ತಕ್ಷಣ ನಮಗೆ ಕಳಿಸ್ಕೊಡ್ತಾರೆ. ನಾವು ಅದನ್ನು ನೋಡಿ ಪರೀಕ್ಷೆ ಮಾಡಿ ಎಲ್ಲ ಮಾರ್ಜಿನ್ಸ್ ಕ್ಲಿಯರ್ ಆಗಿದೆಯಾ ಅಂತ ಹೇಳೋದ್ರಿಂದ ಮತ್ತೆ ಸರ್ಜನ್ಸ್ಗೆ
ಅದು ತುಂಬ ಮುಖ್ಯ ಆಗುತ್ತೆ. ಅದೇ ರೀತಿ ಕಂಕಳ ಕೆಳಗಡೆ ಈಗ ಬ್ರೆಸ್ಟ್ ಕ್ಯಾನ್ಸರು ಲಿಂಫ್ ನೋಡ್ಗೆ ಸ್ಪ್ರೆಡ್ ಆಗಿದೆ ಅಂತ ಹೇಳೋದಕ್ಕೋಸ್ಕರ ಸೆಂಟಿನಲ್ ನೋಡ್ ಅಂತ ಕರಿತೇವೆ. ಅಂದರೆ ಅದು ಫಸ್ಟ್ ಎಲ್ಲಿಗೆ ಹೋಗುತ್ತೆ ಕ್ಯಾನ್ಸರ್ ಲಿಂಫ್ ನೋಡ್ಗೆ, ಅದು ಒಂದು ಲಿಂಫ್ ನೋಡನ್ನ ತೆಗೆದು ನಮಗೆ ಕಳಿಸಿ ಅದರಲ್ಲಿ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆಯಾ ಇಲ್ವಾ ಅಂತ ನೋಡಿ ನಾವು ಹೇಳಿದರೆ ಅದು ಮತ್ತೆ ತೆಗಿಬೇಕಾ, ಫುಲ್ಲು ಆಕ್ಸಿಲರಿ ನೋಟ್ಸ್ ತೆಗಿಬೇಕಾಗತ್ತಾ ಕಂಕಳ ಕೆಳಗಡೆ ಇಲ್ವಾ ಅನ್ನೋದನ್ನು ಸಹ ನಾವು ಇದು ಡಿಸಿಷನ್ಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತೇವೆ. ಸೊ ಇದು ಫ್ರೋಝನ್ ಸೆಕ್ಷನ್. ಸೊ ಆಮೇಲೆ ಫ್ರೋಝನ್ ಸೆಕ್ಷನ್ ಇದು ಒಂದು ಭಾಗ ನಮ್ಮದು. ಇನ್ನೊಂದೇನೆಂದರೆ ಆಪ್ರೇಷನ್ ಆದಮೇಲೆ ಇವಾಗ ಒಬ್ಬರು ಪೇಷಂಟು ಓಕೆ ಎಲ್ಲ ಡಯಾಗ್ನೋಸ್ ಆಗಿದೆ, ಎಲ್ಲ ಥರ ಟೆಸ್ಟ್ ಆಗಿ ಅವರು ಫುಲ್ ಆಪ್ರೇಷನ್ ಸರ್ಜರಿಗೆ ಒಳಗೊಡಿಸ್ತಾರೆ. ಸೊ ಇವಾಗ ಕರಳೇ ತೆಗೆದು ಕಳಿಸ್ಬೋದು ನಮಗೆ, ಇಲ್ಲ ಪ್ಯಾಂಕ್ರಿಯಾಸ್ ಇರ್ಬೋದು, ಇಲ್ಲಾಂದರೆ ಕಿಡ್ನಿ ಇರಬಹುದು, ಅಥವಾ ಬ್ರೆಸ್ಟು, ಈ ಥರ ಬೇರೆ ಬೇರೆ ಎಲ್ಲಿ ಕ್ಯಾನ್ಸರ್ ಇರುತ್ತೋ ಆ ಅಂಗನ ಆಪ್ರೇಷನ್ ಮಾಡಿ ನಮ್ಗೆ ಕಳಿಸ್ಕೊಟ್ಟಾಗ ನಾವು ಅದರಲ್ಲಿ ಮತ್ತೆ ಸ್ಟೇಜಿಂಗ್, ಪೆಥಾಲಜಿಕಲ್ ಸ್ಟೇಜಿಂಗ್ ಅಂತ ಹೇಳ್ತೇವೆ. ಅದ್ರ ಸೈಜು, ಅದರದ್ದು ಆಕಾರ, ಅದು ಎಲ್ಲಿ ತನಕ ಸ್ಪ್ರೆಡ್ ಆಗಿದೆ ಅದೆಲ್ಲ ನೋಡಿ ನಾವು ಅಲ್ಲಿ ಸಹ ಸ್ಟೇಜಿಂಗ್ ಕೊಡ್ತೇವೆ, ಗ್ರೇಡಿಂಗ್ ಕೊಡ್ತೇವೆ. ಈ ಸ್ಟೇಜಿಂಗ್ ಕೊಡೋದೇನೆಂದರೆ ಅದೆಷ್ಟು ದೊಡ್ಡದಾಗಿದೆ ಸೈಜ್ ನೋಡಿ ಕೊಡ್ತೇವೆ. ಸೊ ಇದು ಸಹ ನಮ್ಮದೊಂದು ಮುಖ್ಯವಾದ ಭಾಗ. ಕೊನೆಯದಾಗಿ ನಮ್ಮ ಲ್ಯಾಬು ವೆಲ್ equipped ಲ್ಯಾಬ್ ವಿತ್ ಮೋರ್ ಅಡ್ವಾನ್ಸ್ಡ್ ಟೆಕ್ನಿಕ್ಸ್. ಮತ್ತು ರೀಸೆಂಟಾಗಿ ನಮ್ಮದು ಡಿಜಿಟಲ್ ಪೆಥಾಲಜಿ ಸಹ ಅಳವಡಿಸಲಾಗಿದೆ. ಸೊ ಇದರಲ್ಲಿ ಸ್ಲೈಡ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ಅದನ್ನು ವಿ ಕ್ಯಾನ್ ಯೂಸ್ ಇಟ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಈಗ ಏನು ಮಾರ್ಕೆಟಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾ ಇದ್ದಾರೆ, ಈವನ್ ಮೆಡಿಕಲ್ ಫೀಲ್ಡ್ಸಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ರಿಸರ್ಚ್ಗಾಗ್ಬೋದು ಅಥವಾ ಮತ್ತು ಡಯಾಗ್ನೋಸಿಸ್ಗೆ, ಟ್ರೀಟ್ಮೆಂಟ್ಗೆ ಇದೆಲ್ಲ ಹೆಲ್ಪ್ ಆಗೋ ರೀತಿಯಲ್ಲಿ ಇದು ಸಹ ನೆರವಾಗುತ್ತೆ. ನಮ್ಮ ಟೀಮ್ ಇಸ್ ಲೆಡ್ ಬೈ ಡಾಕ್ಟರ್ ರೇಖಾ ವಿ ಕುಮಾರ್, HOD ಆಫ್ ಆರ್ ಡಿಪಾರ್ಟ್ಮೆಂಟ್, ಮತ್ತು ನನ್ನ ಸಹ ಉದ್ಯೋಗಿಗಳು ಅದರ್ ಕನ್ಸಲ್ಟೆಂಟ್ ಪೆಥಾಲಜಿಸ್ಟ್. ದೇ ಆರ್ ಆಲ್ ವೆರಿ ಎಫಿಷಿಯಂಟ್. ಹಾಗೂ ನಮಗೆ ತುಂಬ ಸಹಕಾರ ಬೇಕಾಗಿರೋದು ನಮ್ಮ ಟೆಕ್ನಿಷಿಯನ್ಸಿಂದ. ಅವರು ಸಹ ಅಷ್ಟೇ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್ ಇದ್ದಾರೆ. ಈ ಎಲ್ಲ ಎಕ್ವಿಪ್ಮೆಂಟ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಮತ್ತು ಒಳ್ಳೆ ಸೆಕ್ಷನ್ಸ್ ಕೊಡೋದಕ್ಕೆ. ಸೊ ನಮ್ಮದು ಒಳ್ಳೆ ಟೀಮ್ ಇದೆ. ಸೊ ವಿ ಆರ್ ವೆಲ್ equipped ಲ್ಯಾಬ್, continuously striving to give a better diagnosis, thus helping in treating the patients. ಸೊ ಈ ಚಿಕ್ಕ ವಿಡಿಯೋನಲ್ಲಿ ಏನಾದರೂ ಅನುಮಾನ ಇಲ್ಲಾಂದರೆ ಬಯಾಪ್ಸಿ ಬಗ್ಗೆ ನಾನು ಏನು ತಿಳಿಸ್ಕೊಡ್ಬೇಕಾಗಿದೆಯೋ ಅಂತ ತಿಳಿಸ್ಕೊಟ್ಟಿದ್ದೆ. ನಿಮಗಿನ್ನೂ ಅನುಮಾನ ಇದ್ದು ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ನೇರವಾಗಿ ನಮ್ಮ ಪೆಥಾಲಜಿ ಡಿಪಾರ್ಟ್ಮೆಂಟ್ಗೆ ಬಂದು ನಿಮ್ಮ ಅನುಮಾನಗಳನ್ನು ಕ್ಲಾರಿಫೈ ಮಾಡ್ಕೋಬಹುದು. ಅಥವಾ ಇಲ್ಲಿ ಕೊಟ್ಟಿರೋ ಇಲ್ಲ ಸ್ಕ್ರೀನಲ್ಲಿ ಬರ್ತಿರೋ ವೆಬ್ಸೈಟಲ್ಲಿ ಸಹ ನೀವು ನಮ್ಮನ್ನು ಸಂಪರ್ಕಿಸಬಹುದು. ನಮಸ್ಕಾರ.